NSY ಸಂಘ ನಿರ್ಧರಿಸಿದೆ. ಮೊದಲನೇದಾಗಿ ಇದರ ನೇತೃತ್ವವನ್ನು ವಹಿಸಿಕೊಂಡಂತಹ ಸಾಹಿಲ್ ಆಗಿರ್ಬೋದು, ವಿಶಾಲ್ ಆಗಿರ್ಬೋದು, ರಾಹಿಲ್ ಹಾಗೆ ಎಲ್ಲ ಇಲ್ಲಿನ ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ಮೋದಿ ಸರ್ಕಾರ ಬಂದ ಮೇಲೆ ಕೇವಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಏನು 24 ಲಕ್ಷ ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆಯನ್ನ ಕಳೆದ ಮೇ ತಿಂಗಳಿನಲ್ಲಿ ಬರೆದಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ನಮ್ಮ ದೇಶದ ವೈದ್ಯರುಗಳಾಗ್ಲಿಕ್ಕೆ ಅವರೆಲ್ಲೂ ಕೂಡ ಸದೃಢರಾಗ್ತಾ ಇದ್ರು. ಅಂತಹ ವಿದ್ಯಾರ್ಥಿಗಳ ಜೊತೆ ಇವರು ಅನ್ಯಾಯವನ್ನು ಮಾಡಿದ್ದಾರೆ. ಇವರು ನೀಟ್ ಪೇಪರ್ ಅನ್ನು ಮಾರಾಟ ಮಾಡಿ ಲೀಕ್ ಮಾಡಿದ್ದಾರೆ. ಇದರಿಂದಾಗಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ದೇಶದ ಭವಿಷ್ಯದ ವೈದ್ಯರಾಗಿ, ಡಾಕ್ಟರ್ ಆಗಿ ಜನರಿಗೆ ಸೇವೆ ಮಾಡಬೇಕೆಂದು ಇದ್ದವರು ಇವತ್ತು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರ ಕಾರಣ ನರೇಂದ್ರ ಮೋದಿ ಸರ್ಕಾರ, ಹಾಗೆಯೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಸಿಬಿಐಗೆ ಕೊಡಿ ತನಿಖೆಯನ್ನ. ನಿಮ್ಮ ಎಜುಕೇಶನ್ ಮಿನಿಸ್ಟ್ರು ಏನು ಈ ಟ್ಯುಟೋರಿಯಲ್ಗಳಿಂದ ಸ್ಕ್ಯಾಮ್ನಲ್ಲಿ ದುಡ್ಡು ತಗೊಂಡು 40 ಲಕ್ಷ ತಗೊಂಡು ಪೇಪರ್ ಲೀಕ್ ಮಾಡಿದ್ದಾರೆ, ಅವ್ರನ್ನ ಬಂಧಿಸಿ ನೇರ ಹೊಣೆಯನ್ನು ಹೊಟ್ಟು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಅಲ್ಲಿಯವರೆಗೆ ಇಡೀ ದೇಶದಲ್ಲಿ NSY ಸಂಘಟನೆ ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕಿದೆ. ಇವತ್ತು ಏನು ಉಳ್ಳಾಲದಲ್ಲಿ ಈ ಚಾಲನೆ ನೀಡಿದ್ದಾರೆ, ಇದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಹಾಗೇನೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ. ಮೊನ್ನೆ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಯುವ ಕಾಂಗ್ರೆಸ್ ಹಾಗೂ NSY ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾಗ ನೀವು ಬಿಜೆಪಿ ಸರ್ಕಾರ ನಿಮ್ಮ ಆಡಳಿತ ಇರುವಂತಹ ರ್ಯಾಪಿಡ್ ಪೊಲೀಸ್ ಫೋರ್ಸ್ ಅನ್ನು ಯೂಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದೀರಾ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೊಡೆದಿದ್ದೀರಾ. ಇದನ್ನ ಯಾವತ್ತೂ ಕೂಡ ನಾವು ಮರೆಯುವುದಿಲ್ಲ. ನೀವು ಮಾಡಿದಂತಹ ಈ ರೀತಿಯ ಧೋರಣೆಯನ್ನ ವಿದ್ಯಾರ್ಥಿ ಸಮುದಾಯ ಯಾವತ್ತೂ ಕೂಡ ನೆನಪಿಸಿಕೊಳ್ತದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನ ಈ ದೇಶದ ವಿದ್ಯಾರ್ಥಿ ಸಮುದಾಯ ತಕ್ಕ ಉತ್ತರವನ್ನ ಮುಂಬರುವ ದಿನಗಳಲ್ಲಿ ನೀಡ್ತದೆ. ಜೊತೆಗೆ ರೀನೀಟ್ ಅನ್ನ ನಡೆಸದೇ ಇದ್ದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಇದೇ ರೀತಿಯಾಗಿ ಪ್ರತಿಭಟನೆಗಳು ಎಲ್ಲ ಹೆಚ್ಚಲಿಕ್ಕಿದೆ. ಜೊತೆಗೆ ಎಲ್ಲ ಕಡೆ ನಾವು ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಕಚೇರಿಗಳಿಗೆ ನಾವು ಮುತ್ತಿಗೆಯನ್ನು ಕೂಡ ಹಾಕುವಲ್ಲಿ ಹಿಂಜರಿಯುವುದಿಲ್ಲ. ಸೊ ಹಾಗಾಗಿ ನೀಟ್ ಪರೀಕ್ಷೆಯಲ್ಲಿ ಏನು ಅವ್ಯವಹಾರ ನಡೆದಿದೆ ಇದರ ಕುರಿತಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಈ ದೇಶದ ಭ್ರಷ್ಟ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ NSY ವತಿಯಿಂದ ಆಗಿರುತ್ತದೆ. ಧನ್ಯವಾದಗಳು.